ಟಾಕ್ಸಿಕ್ ಟೀಸರ್ ಬಗ್ಗೆ ಒಂದಷ್ಟು ಪರ ವಿರೋಧಗಳು ಚರ್ಚೆ ಆಯಿತು. ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ. ಸೊ ಆ್ಯಸ್ ಎ ಮಹಿಳಾ ನಿರ್ದೇಶಕಿಯಾಗಿ ಈ ಥರದ ಸೀನ್ಗಳನ್ನ ಹೆಂಗಿಟ್ರೋ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದು ಹಾಲಿವುಡ್ ಶೈಲಿನಲ್ಲಿದೆ, ಇಲ್ಲ ಹಾಲಿವುಡ್ಗೆ ಹೋಗಿ ಮಾಡಬೇಕಾಗಿತ್ತು ಇವರು, ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ್ದು ಎಷ್ಟು ಸರಿ, ಯಾಕಂದರೆ ಇಲ್ಲಿನ ಒಂದು ಸಂಸ್ಕೃತಿಗೆ, ಇಲ್ಲಿನ ಒಂದು ಸಂಪ್ರದಾಯಕ್ಕೆ ಈ ಥರದ್ದೊಂದು ಸಿನಿಮಾ ಸೆಟ್ ಆಗಲ್ಲ ಅನ್ನೋದೊಂದಷ್ಟು ಕಮೆಂಟ್ಸ್ಗಳು ಕೇಳಿ ಬರ್ತಾ ಇತ್ತು. ಒಂದಷ್ಟು ಜನ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರೆ, ಒಂದಷ್ಟು ಜನ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದ್ರು. ಆ್ಯಸ್ ಎ ನೀವು ಒಬ್ಬ ಮಹಿಳಾ ನಿರ್ದೇಶಕಿ ಕೆಲಸವನ್ನು ನೋಡಿದಾಗ ಆ್ಯಸ್ ಎ ಮಹಿಳಾ ನಿರ್ದೇಶಕಿಯಾಗಿ ನೀವೇನು ಹೇಳ್ತೀರಾ ಆ ಟೀಸರ್ ಬಗ್ಗೆ, ಒಂದಷ್ಟು ಸೀನ್ಗಳ ಬಗ್ಗೆ? ಐ ಆಮ್ ಸೋ ಸಾರಿ, ನಾನು ಟೀಸರ್ ನೋಡಿಲ್ಲ, ಖಂಡಿತ ನೋಡಿಲ್ಲ. ಅದೇನೇ ಇದ್ದರೂ ನಾನು ಹೇಳೋದು ಒಂದೇ, ಕತೆಗೆ ಏನು ಇಂಪಾರ್ಟೆಂಟ್ ಇರುತ್ತೆ, ಕತೆಗೆ ಏನು ಬೇಕಾಗಿರುತ್ತೆ, ಮಹಿಳಾ ನಿರ್ದೇಶಕಿ ಆಗಲಿ ಅಥವಾ ಮೇಲ್ ಆಗಿರ್ಬೋದು, ಕತೆಗೆ ಏನು ಬೇಕೋ ಅದನ್ನು ಅವರು ಮಾಡಿರ್ತಾರೆ. ಅದನ್ನು ಅವರು ಯಶ್ ಅವರಾಗಲಿ ಇನ್ನೊಬ್ಬರು ಆರ್ಟಿಸ್ಟ್ ಆಗಲಿ ಒಪ್ಕೊಂಡು ಮಾಡಿದಾಗ ಕತೆಗೆ ಏನು ಬೇಕು ಅದನ್ನು ಮಾಡಲೇಬೇಕಾಗತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಅಕ್ಸೆಪ್ಟ್ ಮಾಡಬೇಕು. ಮೇಡಮ್, ಹಾಲಿವುಡ್ ಶೈಲಿನಲ್ಲಿರೋದು ಒಂದು ಟೀಸರು, ಅದು ಕನ್ನಡಕ್ಕೆ ಹೆಮ್ಮೆ ಅಂತ ಹೇಳ್ತೀರಾ, ಅದರ್ವೈಸ್ ಇಲ್ಲಿನ ಸಂಪ್ರದಾಯಕ್ಕೆ ತಕ್ಕಂತೆ ಇಲ್ಲಿನ ಮಣ್ಣಿನ ಸೊಗಡಿನ ಸಿನಿಮಾಗಳೇ ತುಂಬ ಇರುತ್ತೆ, ಸೊ ಅದೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಇಲ್ಲ, ಇವಾಗ ಏನಾಗಿದೆ ಅಂದರೆ ಅವ್ರದ್ದು ಎಲ್ಲ ಕಡೆ ಸಿನಿಮಾ ಹೋಗ್ತಾ ಇರೋದ್ರಿಂದ ಎಲ್ಲ ಆಡಿಯನ್ಸ್ನೂ ಅವರು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಅವರ ಒಂದು ಬಿಸ್ನೆಸ್ ಕೂಡ ಇವಾಗ ಕರ್ನಾಟಕಕ್ಕೆ ಮಾತ್ರ ಅಲ್ವಲ್ಲ, ಸೊ ಬೇರೆ ರಾಜ್ಯಗಳು ಬೇರೆ ಇದರಲ್ಲೂ ಸಹ ಹೋಗೋದ್ರಿಂದ ಅವ್ರು ಎಲ್ಲ ಒಂದು ವರ್ಗದ ಆಡಿಯನ್ಸ್ನೂ ಇಟ್ಕೊಂಡು ಅವ್ರು ಮಾಡಿರ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಇನ್ನು ಮೇಡಮ್, ಗಿಲ್ಲಿ ವಿಚಾರ ಹೇಳೋದಾದರೆ, ಈಗ ಎಲ್ಲಿ ನೋಡಿದ್ರು ಗಿಲ್ಲಿ. ಸೊ ಇದು ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನೀವೇನಾದರೂ ಬಿಗ್ ಬಾಸ್ ನೋಡಿದ್ರಾ? ಹೇಳ ಏನು ಹೇಳೋಕ್ಕಾಗತ್ತೆ, ಈ ಒಂದು ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಇಷ್ಟರ ಮಟ್ಟಕ್ಕೆ ಒಬ್ರಿಗೆ ಸ್ಟಾರ್ಡಮ್ ಕೊಡುತ್ತೆ ಅಂದರೆ ಒಂಥರ ಹೆಮ್ಮೆ ಅನಿಸುತ್ತೆ. ನಿರ್ಮಾಪಕಿಯಾಗಿ ಈಗ ಬರ್ತಿರೋ ಸಿನಿಮಾಗಳಲ್ಲಿ ಅವ್ರಿಗೆ ರಿಕವರಿ ಆಗ್ತಿಲ್ಲ ಅಂತ ಅಂದಾಗ ಯಾವ ರೀತಿ ಕಾಸ್ಟ್ ಕಂಟ್ರೋಲ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ಮೇಡಮ್ ನಿಮಗೆ? ಇಲ್ಲ, ಕಾಸ್ಟ್ ಕಂಟ್ರೋಲ್ ಮಾಡಿ ಸಿನಿಮಾ ಮಾಡೋಕ್ಕಾಗಲ್ಲ. ಚೆನ್ನಾಗಿರೋ ಕತೆ ಇಟ್ಕೊಂಡು ಸಿನಿಮಾ ಮಾಡಿ ಅದಕ್ಕೆ ಏನು ಬೇಕೋ ಆ ರೀತಿಯಾದಂಥ ಒಂದು ಪಬ್ಲಿಸಿಟಿ ಮಾಡಿ ಜನಕ್ಕೆ ರೀಚ್ ಮಾಡಬೇಕು. ಮತ್ತು OTT ಪ್ಲ್ಯಾಟ್ಫಾರ್ಮ್ಸ್ ಬಂದಿದೆ ಇವಾಗ, ಕೆಲವೊಬ್ಬರು OTTಗೆ ಅಂತಲೇ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅದು OTT ಯಾಕೆ ನಮ್ಮ ಚಿತ್ರರಂಗದಿಂದ ಒಂದು OTT ಮಾಡಬಾರ್ದು, ಆ ರೀತಿಯಲ್ಲಿ ನಿರ್ಮಾಪಕರಿಗೆ ಯಾಕೆ ಅದು ಸಹಾಯ ಆಗಬಾರ್ದು ಅನ್ನೋದು ನನ್ನ ಇಂಟೆನ್ಷನ್. ಓಕೆ, ನೆಕ್ಸ್ಟ್ ಯಾವಾಗ ಮ್ಯಾಮ್ ನಿಮ್ಮದು ಪ್ರೊಡ್ಯೂಸ್ ಮಾಡೋದು? ಇಲ್ಲ, ಈ ಎಲೆಕ್ಷನ್ ಆದಮೇಲೆ ನಾನು 2 ಸಿನಿಮಾ ನಾನು ರೆಡಿ ಮಾಡಿದ್ದೀನಿ. ಆ 2 ಸಿನಿಮಾ ಕೂಡ ನಾನು ವೆಂಚರ್ ಮಾಡ್ತಾಯಿದ್ದೀನಿ. ಈ ಎಲೆಕ್ಷನ್ ಬ್ಯುಸಿ ಮುಗಿದ್ಮೇಲೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೆಯದಾಗಲಿ ನಿಮಗೆ. ನೀವು ವಿನ್ ಆಗಿ ಉಪಾಧ್ಯಕ್ಷ ಸ್ಥಾನದಲ್ಲಿರೋದನ್ನು ನೋಡ್ತೀನಿ, ಕಾಯ್ತಿರ್ತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ, ನಿರ್ಮಾಪಕಿ, ನಿರ್ದೇಶಕಿ ಪ್ರಿಯಾ ಹಾಸನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳ ರಾಜಗೋಪಾಲ್, ಚಿವಿನೆಟ್, ಬೆಂಗಳೂರು.